ಆತ್ಮೀಯ ಸ್ಪರ್ಧಾ ಮಿತ್ರರೇ, ರಷ್ಯಾ ಕಂಪ್ಯೂಟರ್ ಲಕ್ಷ್ಮಿ ಕಂಪ್ಯೂಟರ್ ಮಾನ್ಯತೆಯಿಂದ ಇಂದು ನಾವು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಬಗ್ಗೆ ತರಗತಿಗಳನ್ನು ಆರಂಭ ಮಾಡೋಣ. ಆರಂಭದಲ್ಲಿ ಸಂವಿಧಾನದ ಲಕ್ಷಣಗಳನ್ನು ತಿಳಿತಕ್ಕಂಥ ಪೂರ್ವದಲ್ಲಿ ಸಂವಿಧಾನ ಎಂದ್ರೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಸಂವಿಧಾನ ಅಂತಂದ್ರೆ ರಾಷ್ಟ್ರದ ಮೂಲಭೂತ ಕಾನೂನು. ಇದು ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಿದರೆ ರಾಷ್ಟ್ರದ ಮೂಲಭೂತ ಕಾನೂನು ಯಾವ್ದು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಯಾವ್ದಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಸಂವಿಧಾನ ಅಂದ್ರೆ ಒಂದು ರಾಷ್ಟ್ರದ ಮೂಲ ತತ್ವಗಳ ಬಗ್ಗೆ, ಗುರಿ ಉದ್ದೇಶಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಹಾಗೂ ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಆ ಸಂವಿಧಾನದಲ್ಲಿ ಬರೆದಿರ್ತಾರಲ್ಲ ಅಂತ ಒಂದು ಸಮಗ್ರ ದಾಖಲೆಯನ್ನ ನಾವೇನ್ ಕರಿತೀವಿ ಅಂದ್ರೆ ಸಂವಿಧಾನ ಅಂತ ಹೇಳಿ ನಾವು ಅದನ್ನ ಕರಿಬೇಕಾಗತ್ತೆ. ಹಾಗಾದ್ರೆ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಬಗ್ಗೆ ತಿಳ್ಕೋಣ. ನೋಡಿ, ಇಲ್ಲಿ ಪ್ರಥಮವಾಗಿ ಲಿಖಿತ ಸಂವಿಧಾನ. ಲಿಖಿತ ಅಂತಂದ್ರೆ ಲಿಖಿತ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪ್ರಥಮವಾಗಿ ಏನಾಗುತ್ತೆ ಅಂತಂದ್ರೆ ಲಿಖಿತ ಸಂವಿಧಾನ ಅಂದ್ರೆ ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಒಂದು ಸಂವಿಧಾನಕ್ಕೆ ಅಂತ ಕರಿತೀವಿ ಅಂದ್ರೆ ಲಿಖಿತ ಸಂವಿಧಾನ ಅಂತ ನಾವು ಕರಿತೀವಿ. ಹಾಗಾದ್ರೆ ಬಹಳಷ್ಟು ಸಲ ಸಿಟಿಯಲ್ಲಿ ಪ್ರಶ್ನೆ ಕೇಳಿದ್ರೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದು ಅಂತ ಕೇಳಿದ್ರೆ ಭಾರತ. ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದಂತ ಪ್ರಶ್ನೆ ಕೇಳ್ತಾರ ಆಗ ಭಾರತ ದೇಶದ ಸಂವಿಧಾನ. ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತಂದ್ರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದಂತ ಕೇಳ್ತಾರೆ ಅದು ಕೂಡ ಏನಾಗುತ್ತಂದ್ರೆ ಭಾರತ ಅಂತಕ್ಕಂಥದ್ದು. ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಭಾರತ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಈ ರೀತಿಯಾಗಿ ಲಿಖಿತ ಸಂವಿಧಾನ ಅಂತಂದ್ರೆ ಏನಾಗುತ್ತಂದ್ರೆ ಯಾವುದೇ ಒಂದು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಅಂದ್ರೆ ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಆಗಿರುತ್ತೆ, ನಿರ್ದಿಷ್ಟ ದಿನಾಂಕದ ರಚನೆ ಆಗಿರ್ತದೆ. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಲಿಖಿತ ಸಂವಿಧಾನ ಅಂತ ಕರಿತೀವಿ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಭಾರತ ಮತ್ತು ಅಮೆರಿಕ ಅಂತ ಹೇಳ್ಬೋದು. ಭಾರತ ಮತ್ತು ಅಮೆರಿಕ ಈ ಒಂದು ಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತಂದ್ರೆ ಭಾರತ ಮತ್ತು ಅಮೆರಿಕ ಅಂತ ನಾವು ಅದನ್ನ ಕರಿತೀವಿ. ಹಾಗಾದ್ರೆ ಅಲಿಖಿತ ಸಂವಿಧಾನ ಅಂತ ಬರ್ತಿದ್ರೆ ಇಲ್ಲಿ ಅಲಿಖಿತ ಸಂವಿಧಾನ ಅಂತಂದ್ರೆ ಇಲ್ಲಿ ಏನಾಗುತ್ತಂತಂದ್ರೆ ಲಿಖಿತದಲ್ಲಿ ಏನಾಗಿರ್ತದ ನೀವು ಒಂದು ಸಮಿತಿಯಿಂದ ರಚನೆ ಆಗಿರ್ತದ, ಅದೇ ರೀತಿಯಾಗಿ ಬರವಣಿಗೆ ರೂಪದಲ್ಲಿ ಇರ್ತದ. ಅಲ್ಲಿ ಭಾರತ ಸಂವಿಧಾನವನ್ನ ಒಂದು ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಮಾಡಿದ್ರು. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅಲ್ಲಿ ಅಮೆರಿಕ ದೇಶದಲ್ಲಿ ಏನಾದ್ರು ಫಿಲಾಡೆಲ್ಫಿಯಾ ಅಧಿವೇಶನ ಅಂತಕ್ಕಂಥದ್ದು ಅದ್ರ ಮೂಲಕ ರಚನೆ ಮಾಡಿದ್ರು. ಆದ್ರೆ ಅಲಿಖಿತ ಅಂದ್ರೆ ಏನಾಗುತ್ತೆ ಅಂತಂದ್ರೆ ರೂಢಿ ಮತ್ತು ಸಂಪ್ರದಾಯ ಮೂಲಕ ರಚನೆ ಆಗಿರ್ತಕ್ಕಂಥ ಒಂದು ಸಂವಿಧಾನ. ರೂಢಿ ಮತ್ತು ಸಂಪ್ರದಾಯ, ಆ ದೇಶದ ರೂಢಿ ಮತ್ತು ಸಂಪ್ರದಾಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ ಅಲಿಖಿತ ಒಂದು ಸಂವಿಧಾನ ಅಂತ ನಾವು ಅದನ್ನ ಕರಿತೀವಿ. ನೋಡಿ, ಇಲ್ಲಿ ಅಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಕೇಳ್ತಾರ. ಅಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾದ ಉದಾಹರಣೆ ಯಾವುದು? ಇಂಗ್ಲೆಂಡ್. ಅಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಇಂಗ್ಲೆಂಡ್. ಇದು ಬಹಳಷ್ಟು ಸಲ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ಸಿಟಿಯಲ್ಲಿ ಅಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್ ಅಂತೇಳಿ ಆಗ್ಬೇಕು. ಇಲ್ಲಿ ಲಿಖಿತ ಸಂವಿಧಾನದಲ್ಲಿ 3 ರಿಂದ 4 ಪ್ರಶ್ನೆಗಳು ಬರ್ತಾವ. ವಿಶ್ವದ ಅತಿ ದೊಡ್ಡ ಸಂವಿಧಾನ ಕೇಳಿದ್ರೆ ಭಾರತ ಆಗ್ಬೇಕು, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಕೇಳಿದ್ರೆ ಭಾರತ ಆಗ್ಬೇಕು. ಆಮೇಲೆ ಅಲಿಖಿತ ಸಂವಿಧಾನಕ್ಕೆ ಸ್ಪಷ್ಟವಾಗಿರೋ ಉದಾಹರಣೆ ಕೇಳಿದ್ರೆ ಅಂದ್ರೆ ಇಂಗ್ಲೆಂಡ್ ಆಗ್ಬೇಕು. ಆಮೇಲೆ ಈ ಫಿಲಾಡೆಲ್ಫಿಯಾ ಅಧಿವೇಶನದ ಮೂಲಕ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಅಂತ ಕೇಳಿದ್ರೆ ಅಮೆರಿಕ ಅಂತೇಳಿ ಆನ್ಸರ್ ಮಾಡಬೇಕು. ಭಾರತ ಸಂವಿಧಾನ ಆ ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಆಗ್ಬೇಕು. ಈ ರೀತಿಯಾಗಿ ನಮ್ಮ ಭಾರತ ದೇಶ ಸಂವಿಧಾನ ನಾವೇನ್ ಕರಿತೀವಿ ಅಂದ್ರೆ ಇಲ್ಲಿ ಆನೆ ಗಾತ್ರದ ಸಂವಿಧಾನ ಅಂತ ಕೂಡ ನಾವು ಅದನ್ನ ಕರಿತೀವಿ. ಯಾವ ಸಂವಿಧಾನ ಕರಿತೀವಿ? ಆನೆ ಗಾತ್ರದ ಸಂವಿಧಾನ ಅಂತ ಕರಿತೀವಿ. ಸೆಕೆಂಡ್ ಒನ್ ಬೃಹತ್ ಸಂವಿಧಾನ. ಬೃಹತ್ ಸಂವಿಧಾನ ಅಂತಂದ್ರೆ ಏನಾಗುತ್ತೆ? ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಂವಿಧಾನ ಅಂತ ನಾವು ಅದನ್ನ ಕರಿತೀವಿ. ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದಂತ ಪ್ರಶ್ನೆ ಕೇಳ್ತಾರ ಭಾರತ. ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದಂದ್ರೆ ಭಾರತ ಸಂವಿಧಾನ ಅಂತ ಹೇಳಿ ಆನ್ಸರ್ ಮಾಡ್ಬೇಕು. ಹಾಗಾದ್ರೆ ಭಾರತ ಸಂವಿಧಾನ ಯಾಕೆ ವಿಶ್ವದಲ್ಲಿ ಅತಿ ದೊಡ್ಡದಾಯ್ತು ಅಂತಕ್ಕಂಥ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾರ. ನೋಡ್ರಿ, ಇಲ್ಲಿ ಮೂಲ ಸಂವಿಧಾನ ಅಂತಕ್ಕಂಥ ಬರ್ತದೆ.
ಮೂಲ ಸಂವಿಧಾನ. ಆಮೇಲೆ ಇದು ಪ್ರಸ್ತುತ ಅಂತಕ್ಕಂಥ ಪ್ರೆಸೆಂಟ್ ಏನಿದೆ, ಮೂಲ ಸಂವಿಧಾನ ಅಂದ್ರೆ ನಮ್ಮ ಭಾರತ ಸಂವಿಧಾನ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ 1950 ಜನವರಿ 20ರಲ್ಲಿ ಏನಿತ್ತು ಅಂತಂದ್ರೆ ಇಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಪ್ರಶ್ನೆಗಳನ್ನ ಕೇಳ್ತಾರ. ಎಷ್ಟು ವಿಧಿಗಳಿದ್ವಪ್ಪ ಅಂತ ಪ್ರಶ್ನೆಗಳು ನಿಮ್ಗ ಕೇಳ್ತಾರ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ವು ಅಂತಂದ್ರೆ 395 ವಿಧಿಗಳಿವೆ. ಇದು ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ವು ಅಂತ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾರ. 395 395 ವಿಧಿಗಳಿದ್ವು. ಪ್ರಸ್ತುತ ಎಷ್ಟು ವಿಧಿಗಳಿದೆ ಅಂತ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾರ. 470 ವಿಧಿಗಳಿವೆ. ಪ್ರೆಸೆಂಟ್ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರ. ವಿದ್ಯಾರ್ಥಿಗಳೇ ನೀವು ಕರೆಕ್ಟ್ ಗಮನವಿಟ್ಟು ಕೇಳಬೇಕು. ಮೂಲ ಸಂವಿಧಾನದಲ್ಲಿ ಎಷ್ಟಿದೆ ಅಂದ್ರೆ 395 ಹಾಕ್ಬೇಕು. ಪ್ರಸ್ತುತ ಎಷ್ಟು ವಿಧಿಗಳಿದ್ವು ಅಂತ ಕೇಳಿದ್ರೆ 470 ವಿಧಿಗಳು ಅಂತ ಹೇಳಿ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ವು ಅಂತ ಪ್ರಶ್ನೆಯನ್ನು ಕೇಳ್ತಾರ. 8 ಅನುಸೂಚಿಗಳಿದ್ವು. ಪ್ರಸ್ತುತ ಎಷ್ಟಿದೆ ಅಂತ ಕೇಳ್ತಾರ. 12 ಅನುಸೂಚಿಗಳಿವೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೋಬೇಕು. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ರೆ 8 ಅಂತ ಹಾಕ್ಬೇಕು. ಪ್ರಸ್ತುತ ಅನುಸೂಚಿಗಳು ಎಷ್ಟಿದಾವೆ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಆಗ ಎಷ್ಟಂತ ಹಾಕ್ಬೇಕು. 12 ಅನುಸೂಚಿಗಳು ಅಂತ ಹೇಳಿ ಆನ್ಸರ್ ಅನ್ನ ಮಾಡಬೇಕಾಗತ್ತ. ಹಾಗಾದ್ರೆ ಭಾರತ ಸಂವಿಧಾನ ಜಾರಿಗೆ ಬಂದಾಗ ಒಟ್ಟು ಎಷ್ಟು ಭಾಗಗಳಿದ್ವು ಅಂತ ಕೂಡ ಪ್ರಶ್ನೆ ಕೇಳ್ತಾರ. 22 ಭಾಗಗಳು, ಪಾರ್ಟ್ಸ್ 22 ಭಾಗಗಳಿದ್ವು. ಪ್ರೆಸೆಂಟ್ ಎಷ್ಟು ಭಾಗಗಳಿದಾವೆ ಅಂತ ಕೂಡ ಪ್ರಶ್ನೆ ಕೇಳ್ತಾರ. 25 ಭಾಗಗಳು, 25. ಈ ರೀತಿಯಾಗಿ ಇಲ್ಲಿ ಈ ಬೃಹತ್ ಸಂವಿಧಾನ ಅಂತಕ್ಕಂಥ ವಿಷಯ ಬಂದಾಗ ಇಲ್ಲಿ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾರ. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ವು, 8 ಅನುಸೂಚಿಗಳಿದ್ವು, 22 ಭಾಗಗಳಿದ್ವು. ಅದೇ ಪ್ರೆಸೆಂಟ್ ಆಗಿ 470 ವಿಧಿಗಳಿದಾವ, 12 ಅನುಸೂಚಿಗಳಿದಾವ, 25 ಭಾಗಗಳಿದಾವ. ಇಷ್ಟು ಪರ್ಫೆಕ್ಟ್ ಆಗಿದ್ರಿ ಇದರಲ್ಲಿ ನಿಮ್ಗೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳು ಕೇಳ್ತಾರ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಿಮ್ಗ ಗಮನದಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ, ಹಾಗಾದ್ರೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಭಾರತ ಆದ್ರೆ ವಿಶ್ವದ ಅತಿ ಚಿಕ್ಕ ಸಂವಿಧಾನ ಯಾವ್ದಂತ ಕೂಡ ಬಹಳ ಸಲ ಪ್ರಶ್ನೆ ಕೇಳ್ಯಾರ. ವಿಶ್ವದ ಅತಿ ಚಿಕ್ಕ ಸಂವಿಧಾನ ಯಾವ್ದಂತ ಕೇಳಿದ್ರೆ ಅಮೆರಿಕ ದೇಶ ಅಂತ ಹೇಳ್ಬೇಕು. ಯಾವುದು ಅಮೆರಿಕ. ವಿಶ್ವದ ಅತಿ ಚಿಕ್ಕ ಸಂವಿಧಾನ ಅಂತ ಕೇಳಿದ್ರೆ ಅಮೆರಿಕ ದೇಶ. ಇಲ್ಲಿ ಕೇವಲ ಎಷ್ಟು ವಿಧಿಗಳಿದಾವೆ ಅಂತಂದ್ರೆ ಕೇವಲ 7 ವಿಧಿಗಳು ಮಾತ್ರ ಇದೆ ಅಮೆರಿಕ ದೇಶ. ಕೇವಲ 7 ವಿಧಿಗಳನ್ನ ಕೂಡ್ತಕ್ಕಂಥ ದೇಶ ಯಾವ್ದಂತಂದ್ರೆ ಅಮೆರಿಕ ದೇಶ. ಈ ರೀತಿಯಾಗಿ ದೊಡ್ಡದಂತ ಹೇಳಿದ್ರೆ ಭಾರತ, ಅತಿ ಚಿಕ್ಕ ಸಂವಿಧಾನ ಕೇಳಿದ್ರೆ ಅಂದ್ರೆ ಅಮೆರಿಕ ದೇಶ ಅಂತಕ್ಕಂಥದ್ದು ಕೂಡ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತಾ. ಬಹಳಷ್ಟು ಗಮನವಿಟ್ಟು ತಿಳ್ಕೊಬೇಕು ಎಲ್ಲ ವಿಷಯಗಳನ್ನ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಮೂಲಭೂತ ಹಕ್ಕುಗಳು. ನೋಡಿ, ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಬಹಳಷ್ಟು ಜನ ಕ್ವಶನ್ ಅನ್ನ ಕೇಳ್ತಾರ. ಕರೆಕ್ಟ್ ಆಗಿ ತಿಳ್ಕೋಬೇಕು. ಮೂಲಭೂತ ಹಕ್ಕುಗಳನ್ನು ನಾವು ಯಾವ ದೇಶದಿಂದ ಎರವಲಾಗಿ ಪಡೆದಿದ್ದೇವೆ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳನ್ನ ನಾವು ಎರವಲಾಗಿ ಪಡ್ಕೊಂಡು ಯಾವ ದೇಶ ಅಂತ ಕೇಳಿದ್ರೆ ಅಮೆರಿಕ. ಅಮೆರಿಕ ದೇಶದಿಂದ ಎರವಲನ್ನು ಪಡ್ಕೊಂಡ್ವಿ. ಯಾವ ದೇಶ? ಅಮೆರಿಕ ದೇಶದಿಂದ ಎರವಲನ್ನು ಪಡ್ಕೊಂಡ್ವಿ. ರೈಟ್. ಸೆಕೆಂಡ್ ಒನ್, ಮೂಲಭೂತ ಹಕ್ಕುಗಳು ಎಲ್ಲಿಂದ ಎಲ್ಲಿವರೆಗೆ ಅಂತ ಕೂಡ ಬಹಳ ಕ್ವಶನ್ ಕೇಳಿದ ವಿಧಿಗಳು 12ರಿಂದ 35ರವರೆಗಿನ ವಿಧಿಗಳು. ಓಕೆ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳನ್ನ ನಾವು ಸಂವಿಧಾನದ ಯಾವ ಭಾಗದಲ್ಲಿ ಇದೀವಿ ಅಂತ ಕೂಡ ಕ್ವಶನ್ ಕೇಳ್ತಾರ. ಪಾರ್ಟ್ 3, 3ನೇ ಭಾಗ. ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲೇ ನಿಮ್ಗೆ ಬಹಳಷ್ಟು ಕ್ವಶನ್ ಕೇಳ್ತಾರ. ಯಾವ ದೇಶದಿಂದ ಕಾಪಿ ಮಾಡು ಅಂತ ಕೇಳಿದ್ರೆ ಅಮೆರಿಕ. ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳು ಅಂತ ಕೇಳಿದ್ರೆ 12ರಿಂದ 35 ಅಂತ ಹಾಕ್ಬೇಕು. ಅದೇ ರೀತಿಯಾಗಿ ಸಂವಿಧಾನದ ಯಾವ ಭಾಗದಲ್ಲಿ ಅಂತ ಕೇಳಿದ್ರೆ ಅಂದ್ರೆ 3ನೇ ಭಾಗದಲ್ಲಿದೆ ಅಂತ ಹೇಳಿ ಆನ್ಸರ್ ಅನ್ನ ಮಾಡಬೇಕಾಗುತ್ತಾ. ಅದೇ ರೀತಿಯಾಗಿ ಏನಂತಂದ್ರೆ ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟಿದೆ ಅಂತ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾರ.
ಎಷ್ಟಿದು ಅಂತ ಹೇಳ್ಬೇಕು. ಒಟ್ಟು ಮೂಲಭೂತ ಹಕ್ಕುಗಳು ಆರಂಭದಲ್ಲಿ ಎಷ್ಟಿದು 7 ಮೂಲಭೂತ ಹಕ್ಕುಗಳು. ಎಷ್ಟಿದ್ವು 7 ಮೂಲಭೂತ ಹಕ್ಕುಗಳು. ಹಾಗಾದ್ರೆ ಪ್ರಸ್ತುತ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರ. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಅಂದ್ರೆ 6 ಅಂತ. ಎಷ್ಟು ಪ್ರಸ್ತುತ 6. ಹಾಗಾದ್ರೆ ಯಾವ ಹಕ್ಕನ್ನು ತೆಗೆದುಹಾಕಲಾಗಿದೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ಯಾವ ಹಕ್ಕನ್ನು ತೆಗೆದುಹಾಕಲಾಗಿದೆ, ಯಾವ ವರ್ಷ ತೆಗೆದುಹಾಕಲಾಗಿದೆ ಅಂತ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ನೋಡಿಲಿ, ಯಾವ ಹಕ್ಕನ್ನು ತೆಗೆದುಹಾಕ್ಯಾರ? ಆಸ್ತಿ ಹಕ್ಕನ್ನ ಆಸ್ತಿ ಹಕ್ಕನ್ನ ನಮ್ಮ ಭಾರತ ಸಂವಿಧಾನದಿಂದ ತೆಗೆದುಹಾಕಲಾಗಿರ್ತಕ್ಕಂಥದ್ದು. ಹಾಗಾದ್ರೆ ಆಸ್ತಿ ಹಕ್ಕನ್ನ ತೆಗೆದುಹಾಕಿದ್ದು ಯಾವ ವರ್ಷ ಅಂತ ಕೂಡ ಪ್ರಶ್ನೆ ನಿಮ್ಗ ಕೇಳ್ತಾರ. ಆಸ್ತಿ ಹಕ್ಕನ್ನ ತೆಗೆದುಹಾಕಿದ್ದು ಯಾವ ವರ್ಷ, ಯಾವ ತಿದ್ದುಪಡಿ ಮೂಲಕ ಅಂತ ಕೂಡ ಪ್ರಶ್ನೆ ಕೇಳ್ತಾರ. ನೋಡಿಲಿ, 1928ರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಇದು ಬಹಳಷ್ಟು ಸುಮಾರು ಸಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆ ಕೇಳ್ಯಾರ, ಯಾವ ವರ್ಷ ತೆಗೆದುಹಾಕ್ಯಾರ ಅಂತಕ್ಕಂಥದ್ದು. ಆಮೇಲೆ ಎಷ್ಟನೇ ತಿದ್ದುಪಡಿ ಮೂಲಕ ಅಂತ ಕೂಡ ಪ್ರಶ್ನೆ ಕೇಳ್ತಾರ. 44ನೇ ತಿದ್ದುಪಡಿ ಮೂಲಕ. 44ನೇ ತಿದ್ದುಪಡಿ ಬಹಳಷ್ಟು ಇಂಪಾರ್ಟೆಂಟ್ ಇವೆಲ್ಲ. ಆಸ್ತಿ ಹಕ್ಕು ಒಟ್ಟು ಮೂಲಭೂತ ಹಕ್ಕು ಎಷ್ಟಿದ್ವು? ಆರಂಭದಲ್ಲಿ 7 ಇದ್ವು, ಇವಾಗ ಎಷ್ಟಿದ್ವ? 6 ಅದ್ವ. ಯಾವ ತೆಗೆದುಹಾಕ್ಯಾರ? ಆಸ್ತಿ ಹಕ್ಕು ಯಾವ ವರ್ಷ? 78ರಲ್ಲಿ. ಯಾವ ತಿದ್ದುಪಡಿ ಕೂಡ ಪ್ರಶ್ನೆ ಕೇಳ್ತಾರ? 44ನೇ ತಿದ್ದುಪಡಿಯ ಮೂಲಕ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಅದರಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಆಸ್ತಿ ಹಕ್ಕು ಮೊದಲಿಗೆ ಯಾವ ಒಂದು ವಿಧಿಯಲ್ಲಿತ್ತಪ್ಪ ಅಂತಂದ್ರೆ 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು. ಪ್ರಸ್ತುತ ಯಾವ ವಿಧಿಯಲ್ಲಿದೆ ಅಂತ ಕೂಡ ಪ್ರಶ್ನೆ ಕೇಳ್ತಾರ. 300A 300A ವಿಧಿಯಲ್ಲಿ ಈ ಆಸ್ತಿ ಹಕ್ಕನ್ನ ಸೇರ್ಪಡೆ ಮಾಡಲಾಗಿದೆ. 31ನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು 300A ಅಂತಕ್ಕಂಥ ವಿಧಿಗೆ ಅದೇನ್ ಮಾಡಿದ ಅಂತಂದ್ರೆ ಈ ತಂದಿರ್ತಕ್ಕಂಥ ಇದರಲ್ಲಿ ಗೊತ್ತಾಗುತ್ತಾ. ನೋಡ್ರಿ, ಹಾಗಾದ್ರೆ ಈ ಪ್ರಸ್ತುತ ಈ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಯಾವ ವಿಧಿ, ಈ ಪ್ರಸ್ತುತ ಆಸ್ತಿ ಹಕ್ಕು ಏನಾಗಿದೆ ಅಂತಂದ್ರೆ ಯಾವ ಹಕ್ಕು ಅಂತ ಕರಿತಾರೆ ಅಂದ್ರೆ ನಾಗರಿಕ ಹಕ್ಕು ಅಂತ ನಾವು ಅದನ್ನ, ಯಾವ ಹಕ್ಕು? ನಾಗರಿಕ ಹಕ್ಕು ಅಂತ ನಾವು ಅದನ್ನ ಕರಿತೀವಿ. ಹಾಗಾದ್ರೆ ನೋಡ್ರಿ, ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟಂತ ನಾನು 6. ಅದರಲ್ಲಿ ನೋಡ್ರಿ, ಸಮಾನತೆ ಹಕ್ಕು, ಇದು ಎಲ್ಲಿಂದ ಎಲ್ಲಿವರೆಗೆ ವಿಧಿಯಲ್ಲಿದೆ ಅಂತ ಕೂಡ ಬಹಳ ಸಲ ಪ್ರಶ್ನೆ ಕೇಳ್ತಾರ. ಸಮಾನತೆ ಹಕ್ಕು 14ರಿಂದ 18ರವರೆಗಿನ ವಿಧಿಗಳು ಸಮಾನತೆ ಹಕ್ಕಿಗೆ ಸಂಬಂಧಪಟ್ಟಿವೆ. ಹಾಗಾದ್ರೆ ಸೆಕೆಂಡ್ ಒನ್ ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು ಎಲ್ಲಿಂದ ಎಲ್ಲಿವರೆಗೆ ವಿಧಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾರ. 19ರಿಂದ 22ನೇ ವಿಧಿ. 19ರಿಂದ 22ನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು ಬರ್ತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಎಲ್ಲಿಂದ ಎಲ್ಲಿವರೆಗಿದೆ? 23ರಿಂದ 24ನೇ ವಿಧಿ ಸಂಬಂಧಪಟ್ಟಿದೆ. 23ರಿಂದ 24ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಶೋಷಣೆ ವಿರುದ್ಧದ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫೋರ್ತ್ ಒನ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಕೂಡ ಎಲ್ಲಿಂದ ಎಲ್ಲಿವರೆಗಿದೆ ಅಂದ್ರೆ 25ರಿಂದ 28. 25ನೇ ವಿಧಿಗೆ ಆರಂಭ ಆಗುತ್ತಾ, 28ನೇ ವಿಧಿಗೆ ಮುಕ್ತಾಯ ಆಗತಕ್ಕಂಥದ್ದು ಯಾವುದು ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಅಂತ ಕರಿತೀವಿ. ಸಾಂಸ್ಕೃತಿಕ ಹಕ್ಕು 29ರಿಂದ 30. 29ರಿಂದ 30ನೇ ವಿಧಿ ಈ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಂದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿಗೆ ಸಂಬಂಧಪಟ್ಟಂತ ಒಂದು ವಿಧಿ ಅಂತ ನಮ್ಮನ್ನ ಕರಿತೀವಿ. ಕೊನೆಯದಾಗಿ 6ನೇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕಂತ ನಾವು ಕರಿತೀವಿ. ನೋಡ್ರಿ, ಒಟ್ಟಾರೆ ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದ್ಸಲ ತಿಳ್ಕೊರಿ. ಯಾವ ದೇಶದಿಂದ ಪಡ್ಕೊಂಡ್ವಿ?
ಅಮೆರಿಕ ದೇಶದಿಂದ ಪಡ್ಕೊಂಡ್ವಿ. ಎಲ್ಲಿಂದ ಇಲ್ಲಿವರೆಗೆ 12-35. ಆಮೇಲೆ ಭಾಗ 3ನೇ ಭಾಗದಲ್ಲಿ ಇದೆ. ಈ ರೀತಿಯಾಗಿ ಮೊದಲೆಷ್ಟಿದ್ವು ಇವಾಗ ಎಷ್ಟಿದಾವ ಈ ಎಲ್ಲಾ ಪ್ರಶ್ನೆಗಳನ್ನ ಬಹಳ ಸಲ ಕ್ವಶನ್ ಕೇಳ್ತಿರ್ತಾರ. ನೀವು ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕಂತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡಿ, ಸಂಸದೀಯ ಮಾದರಿ ಸರ್ಕಾರ. ಸಂಸದೀಯ ಮಾದರಿ ಸರ್ಕಾರ ಅಂತಂದ್ರೆ ಇಲ್ಲಿ ಕೂಡ ಬಹಳಷ್ಟು 3-4 ಪ್ರಶ್ನೆಗಳು ನಿಮಗೆ ಕೇಳ್ತಾರ. ಸಂಸದೀಯ ಮಾದರಿ ಸರ್ಕಾರ ಅಂದ್ರೆ ಏನು? ಯಾವ ದೇಶದ ಸರ್ಕಾರದಲ್ಲಿ ಕರೆಕ್ಟ್ ಆಗಿ ತಿಳ್ಕೊರಿ, ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿ. ಕಾರ್ಯಾಂಗ ಸಂಪೂರ್ಣವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುತ್ತದೆ. ಇದನ್ನ ನಾವೇನು ಕರಿತೀವಿ ಅಂದ್ರೆ ಸಂಸದೀಯ ಮಾದರಿ ಸರ್ಕಾರ ಅಂತ ನಾವನ್ನ ಕರಿತೀವಿ. ಹಾಗಾದ್ರೆ ಸಂಸದೀಯ ಸರ್ಕಾರದ ಮಾತೃ ದೇಶ ಅಂತ ಕರಿತೀವಿ. ಸಂಸದೀಯ ಸರ್ಕಾರ ಪದ್ಧತಿಯನ್ನು ನಾವು ಯಾವ ದೇಶದಿಂದ ಅಳವಡಿಕೆ ಮಾಡ್ಕೊಂಡು ಅಂತ ಕೂಡ ಪ್ರಶ್ನೆ ಕೇಳ್ತಾರ. ಯಾವ ದೇಶದಿಂದ ಅಂತಂದ್ರೆ ಇಂಗ್ಲೆಂಡ್ ಅಂತ ನಾವು ಅದನ್ನ ಕರಿತೀವಿ. ಇಂಗ್ಲೆಂಡ್ ದೇಶದಿಂದ ಈ ಒಂದು ಪದ್ಧತಿಯನ್ನು ನಾವೇನ್ ಮಾಡಿವಿ ಅಂತಂದ್ರೆ ಭಾರತ ದೇಶದಲ್ಲಿ ಕಾಪಿಯನ್ನ ಮಾಡ್ಕೊಂಡ್ವಿ. ಎರವಲಾಗಿ ಪಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಈ ಸಂಸದೀಯ ಸರ್ಕಾರದಲ್ಲಿ 2 ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಬರ್ತಾವ ನೋಡ್ರಿ. ಸಂಸದೀಯ ಸರ್ಕಾರದಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ ಇರ್ತಾರ. ಬಹಳಷ್ಟು ಸಲ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾವಾಗಲೂ ಪ್ರಧಾನಮಂತ್ರಿ ಇರ್ತಾರೆ. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾವಾಗಲೂ ಪ್ರಧಾನಮಂತ್ರಿ ಇರ್ತಾರ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಇಲ್ಲಿ 5-6 ಪ್ರಶ್ನೆಗಳು ಬರ್ತಾವ. ಯಾವ ದೇಶದಿಂದ ಕಾಪಿ ಮಾಡಿ ಅಂತ ಕೇಳಿದ್ರೆ ಇಂಗ್ಲೆಂಡ್ ಅಂತ ಹೇಳ್ಬೇಕು. ಆಮೇಲೆ ಮಾತೃ ದೇಶ ಕೇಳಿದ್ರೆ ಇಂಗ್ಲೆಂಡ್. ಆಮೇಲೆ ನಮ್ಮ ಭಾರತದಲ್ಲಿ ಯಾವ ಸರ್ಕಾರ ಪದ್ಧತಿ ಇದೆ ಅಂದ್ರೆ ಸಂಸದೀಯ ಮಾದರಿ ಸರ್ಕಾರ ಪದ್ಧತಿ ಇದೆ. ನಾಮಮಾತ್ರ ಮುಖ್ಯಸ್ಥರು ರಾಷ್ಟ್ರಪತಿ ಆಗಿದ್ರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾವಾಗಲೂ ಪ್ರಧಾನಮಂತ್ರಿ ಅವರು ಇರ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಯಾರು ಯಾರಿಗೆ ಜವಾಬ್ದಾರಿ ಆಗಿರ್ತಾರೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಕೇಳಿದ್ರ ಕಾರ್ಯಾಂಗ ಸಂಪೂರ್ಣವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರ್ತಕ್ಕಂಥ ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಹಾಗಾದ್ರೆ ಅಧ್ಯಕ್ಷೀಯ ಸರ್ಕಾರಕ್ಕೆ ಉದಾಹರಣೆ ಕೊಡಿ ಅಂತ ಕೂಡ ಬಹಳಷ್ಟು ಕ್ವಶನ್ ಕೇಳ್ತಿರ್ತಾರ. ಅಧ್ಯಕ್ಷೀಯ ಸರ್ಕಾರಕ್ಕೆ ಪರ್ಫೆಕ್ಟ್ ಉದಾಹರಣೆ ಕೇಳಿದ್ರೆ ಅಂದ್ರೆ ಅಮೆರಿಕ ದೇಶ. ಯಾವ ದೇಶ? ಅಮೆರಿಕ. ಇದು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಗೆ ಅತಿ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾವು ಅದನ್ನ ಹೇಳ್ತೀವಿ. ಸ್ನೇಹಿತರೆ ನೋಡ್ರಿ, ಹಾಗಾದ್ರೆ ಭಾರತ ಸಂವಿಧಾನದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತಂದ್ರೆ ಅದು ಏಕ ಪೌರತ್ವ ಅಂತ ನಾವು ಅದನ್ನ ಕರಿತೀವಿ. ಏಕ ಪೌರತ್ವ ಅಂತಂದ್ರೆ ಒಂದು ರಾಷ್ಟ್ರದ ಸದಸ್ಯತ್ವ ಪಡ್ತಕ್ಕಂಥ ಒಂದು ವಿಧಾನ ಅಂತ ನಾವು ಅದನ್ನ ಕರಿತೀವಿ. ಹಾಗಾದ್ರೆ ಭಾರತದಲ್ಲಿ ಯಾವ ಪೌರತ್ವವಿದೆ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಕೂಡ ಬಹಳಷ್ಟು ಕ್ವಶನ್ ಅನ್ನ ಕೇಳ್ತಾರ. ಭಾರತ ದೇಶದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಯಾವ ಪೌರತ್ವ ಅಂತಂದ್ರೆ ಏಕ ಪೌರತ್ವ. ಭಾರತ ದೇಶದಲ್ಲಿ ಏಕ ಪೌರತ್ವ ಕೊಡಲು ಕಾರಣಗಳನ್ನು ಕೂಡ ಪ್ರಶ್ನೆಯನ್ನ ಕೇಳ್ಯಾರ. ಈ KSIS ಪ್ರಶ್ನೆ ಪತ್ರಿಕೆ ನೋಡ್ರಿ. ಭಾರತ ದೇಶದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಇದ್ರೂ ಕೂಡ ಏಕ ಪೌರತ್ವ ಕೊಡಲು ಕಾರಣವೇನಂತ ಕೂಡ ಬಹಳಷ್ಟು ಪ್ರಶ್ನೆಯನ್ನ ಕೇಳ್ಯಾರ. 2 ರೀಸನ್. ಕಾರಣ ಏನಂತಂದ್ರೆ ರಾಷ್ಟ್ರದ ಐಕ್ಯತೆ ಮತ್ತು ಭದ್ರತೆ. 2 ಇಂಪಾರ್ಟೆಂಟ್. ಭಾರತದಲ್ಲಿ ಯಾವ ಪೌರತ್ವ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಏಕ ಪೌರತ್ವ ಅಂತ ಹೇಳ್ಬೇಕು. ಏಕ ಪೌರತ್ವ ಕೊಡಲು ಕಾರಣ ಕೇಳಿದ್ರೆ ರಾಷ್ಟ್ರದ ಐಕ್ಯತೆ ಮತ್ತು ಭದ್ರತೆ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಕೆಲವು ದೇಶದಲ್ಲಿ ಏನಿದೆ ಅಂತಂದ್ರೆ ದ್ವಿಪೌರತ್ವ ಇದೆ. ಕೆಲವು ದೇಶದಲ್ಲಿ ದ್ವಿಪೌರತ್ವ ಅಂತಂದ್ರೆ ಏನು? ಒಂದು ದೇಶದ ಪೌರತ್ವ, ಮತ್ತೊಂದು ರಾಜ್ಯದ ಪೌರತ್ವ. ನೋಡಿಲಿ, ಒಂದು ರಾಷ್ಟ್ರದ ಪೌರತ್ವ ಬೇರೆ, ಇನ್ನೊಂದು ರಾಜ್ಯದ ಪೌರತ್ವ. ಹಾಗಾದ್ರೆ ನಮ್ಮ ದೇಶದಲ್ಲಿ ಕೇವಲ ರಾಷ್ಟ್ರದ ಪೌರತ್ವ ಮಾತ್ರ ಕೊಟ್ಟರ, ಏಕ ಪೌರತ್ವವನ್ನು ಮಾತ್ರ ಕೊಟ್ಟರ. ಆದರೆ ದ್ವಿಪೌರತ್ವಕ್ಕೆ ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಕೂಡ ಬಹಳ ಸಲ ಕೇಳ್ತಿರ್ತಾರ. ದ್ವಿಪೌರತ್ವಕ್ಕೆ ಉದಾಹರಣೆ ಕೇಳಿದ್ರೆ ಅಂತಂದ್ರೆ ಪರ್ಫೆಕ್ಟ್ ಉದಾಹರಣೆ ಕೇಳಿದ್ರೆ ಅಂತಂದ್ರೆ ನೀವೇನ್ ಮಾಡ್ಬೇಕು ನೋಡ್ರಿ. ಉದಾಹರಣೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್.
ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ನಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ಯಾರ ಸಿಇಟಿಯಲ್ಲಿ, ಭಾರತ ದೇಶದಲ್ಲಿ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂತಂದು ಕೂಡ ಬಹಳ ಸಲ ಪ್ರಶ್ನೆಯನ್ನ ಕೇಳಿದ್ದಾರೆ. ಭಾರತ ದೇಶದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು 1955. ಪೌರತ್ವ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು 1955. ಬಹಳಷ್ಟು ಇಂಪಾರ್ಟೆಂಟ್, ಬಹಳ ಸಲ ಕ್ವಶನ್ ಕೂಡ ಇದು ರಿವಿಷನ್ ಆಗಿರ್ತಕ್ಕಂಥದ್ದು. ಇದನ್ನ ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅವಶ್ಯ ಇದೆ. ನೋಡ್ರಿ, ನೆಕ್ಸ್ಟ್ 6ನೇ ಒಂದು ಲಕ್ಷಣ ನೋಡ್ರಿ, ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕೇಳ್ತಾರ, ಮೂಲ ಕರ್ತವ್ಯಗಳನ್ನು ಯಶಸ್ವಿಯಾಗಿ ಪಡೆದ ಕ್ವಶನ್ ದೇಶದಿಂದ ನಾವು ಮೂಲಭೂತ ಕರ್ತವ್ಯಗಳನ್ನ ಕಾಪಿ ಮಾಡಿದ್ದೇವೆ ಅಂತ ಹೇಳಿ. ಹಾಗಾದ್ರೆ ಸೆಕೆಂಡ್ ಒನ್, ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿವೆ ಅಂತ ಕೂಡ ಬಹಳ ಸಲ ಕ್ವಶನ್ ಕೇಳ್ತಾರ. ಭಾಗ 4A, ಭಾಗ 4A ಇದರಲ್ಲಿ ಇರ್ತಕ್ಕಂಥದ್ದು, ಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಇದೆ ವಿಧಿಗಳಿಂದ ಕೂಡ ಬಹಳ ಸಲ ಕ್ವಶನ್ ಕೇಳ್ತಾರ. ಇದು ರಷ್ಯಾ ದೇಶದಿಂದ ತಂದಿವಿ, ಟೋಟಲ್ 4A ಭಾಗದಲ್ಲಿ, ಇದು ಭಾಗ. ನೆಕ್ಸ್ಟ್ ವಿಧಿ ಎಲ್ಲಿಂದ ಎಲ್ಲಿವರೆಗೆ ಕೇಳ್ತಾರ, 51A ಇಂದ 51K ವರೆಗೆ. 51A ಇಂದ ಆರಂಭ ಆಗುತ್ತಾ 51Kಗೆ ಮುಕ್ತಾಯ ಆಗ್ತವಂತಕ್ಕಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡಿಲಿ, ಮೂಲಭೂತ ಕರ್ತವ್ಯಗಳು ಏನಾಗುತ್ತೆ ಅಂತಂದ್ರೆ, ಈ ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತಲ್ಲ 1950 ಜನವರಿ 26. ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿ ಇತ್ತ ಅಂತ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳ್ತಾರ. ಇದ್ದಿಲ್ಲ. ಮೂಲಭೂತ ಕರ್ತವ್ಯಗಳನ್ನ ಮೂಲ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾದ್ರೆ ಯಾಕೆ ಅದನ್ನ ಸೇರ್ಪಡೆ ಮಾಡಿದ್ದು, ಯಾವ ವರ್ಷ ಅಂತ ಕೂಡ ನಿಮ್ಮ ಪ್ರಶ್ನೆ ಕೇಳ್ತಾರ. ಏನಾಗಿದೆ ಅಂದ್ರೆ 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಅಂತಕ್ಕಂಥ ಒಬ್ಬ ಒಂದು ಕಮಿಟಿ ಮಾಡ್ತಾರ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅವರು ಏನ್ ಮಾಡ್ತಾರ ಅಂದ್ರೆ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತಾರ. ಏನ್ ಶಿಫಾರಸು ಮಾಡ್ತಾರ ಅಂದ್ರೆ, ಈ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ರಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವರು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರ. ಇದು ಕೂಡ ಪ್ರಶ್ನೆ ಕೇಳ್ತಾರ, ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲು ಶಿಫಾರಸು ಮಾಡ್ತಕ್ಕಂಥ ಒಂದು ಸಮಿತಿ ಯಾವುದು ಅಂತ ಕೇಳ್ತಾರೆ. ಯಾವ ಸಮಿತಿ ಅಂತ ಕೇಳಿದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ವೆರಿ ಇಂಪಾರ್ಟೆಂಟ್. ಯಾವ ವರ್ಷ ಅಂತ ಕೇಳಿದ್ರೆ 1976 ಅಂತ ಹೇಳಿ ಹೇಳ್ಬೇಕು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಈ ಸಮಿತಿಯವರು ಶಿಫಾರಸು ಮಾಡಿದಾಗ ಕೊನೆಯದಾಗ ಏನಾಗುತ್ತಾ, ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಯಾವಾಗ ಸೇರ್ಪಡೆ ಮಾಡಿದ್ರು ಅಂತ ಕೇಳ್ತಾರ. 1976ರಲ್ಲಿ. ಎಷ್ಟನೇ ತಿದ್ದುಪಡಿ ಮೂಲಕ ಅಂತ ಕೇಳ್ತಾರ, 42ನೇ ತಿದ್ದುಪಡಿ ಮೂಲಕ. ವೆರಿ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ವು ಯಾವ ವರ್ಷ, 1976ನೇ ವರ್ಷದಲ್ಲಿ. ಯಾವ ತಿದ್ದುಪಡಿ ಅಂತ ಕೇಳಿದ್ರೆ ಅಂದ್ರೆ 42ನೇ ತಿದ್ದುಪಡಿಯ ಮೂಲಕ ಅಂತಕ್ಕಂಥದ್ದು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶಗಳು. ನೋಡ್ರಿ, ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನ ಜಾರಿಗೆ ಬಂದಾಗ ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟಿದ್ವು ಅಂತ ಕೂಡ ಪ್ರಶ್ನೆ ಕೇಳ್ತಾರ. ಮೂಲ ಸಂವಿಧಾನದಲ್ಲಿ ಎಷ್ಟಿದ್ವು ಅಂತಂದ್ರೆ ಒಟ್ಟು ಮೂಲಭೂತ ಕರ್ತವ್ಯಗಳು 10 ಕರ್ತವ್ಯಗಳು ಆರಂಭದಲ್ಲಿ. ಇವು ಎಲ್ಲಿ ಮೂಲ ಸಂವಿಧಾನದಲ್ಲಿ ಒಟ್ಟು ಎಷ್ಟಿದ್ವು, 10 ಇದ್ವು. ಹಾಗಾದ್ರೆ ನೋಡಲಿ, ಈ ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟಂತ ಕೇಳ್ತಾರ, 11 ಕರ್ತವ್ಯಗಳು ಅಂತ ಹೇಳಿ. ಇಷ್ಟು 11 ಕರ್ತವ್ಯಗಳು. ಇಲ್ಲಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್. 11ನೇ ಕರ್ತವ್ಯವನ್ನ ಯಾವಾಗ ನಮ್ಮ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತ ಕೂಡ ಬಹಳಷ್ಟು ಪ್ರಶ್ನೆಯನ್ನ ಕೇಳ್ತಾರ. ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಏನ್ ಮಾಡ್ಬೇಕಂದ್ರೆ ನೋಡಿಲಿ,
2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದು ಯಾವ ವರ್ಷ ಅಂತ ಕೇಳಿದ್ರೆ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ 86ನೇ ತಿದ್ದುಪಡಿ ಇಂಪಾರ್ಟೆಂಟ್. ಬಹಳ ಸಲ ಕ್ವಶನ್ ರಿವಿಷನ್ ಆಗಿರ್ತಕ್ಕಂಥದ್ದು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 11ನೇ ಕರ್ತವ್ಯ ಸೇರ್ಪಡೆ ಮಾಡಲಾಗಿದೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ 11ನೇ ಕರ್ತವ್ಯ ಯಾವುದು ಅಂತಂದ್ರೆ, ಈಗ ಪಾಲಕರು ಅಥವಾ ಪೋಷಕರು ಕಡ್ಡಾಯವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಕೂಡ ಈ 11ನೇ ಕರ್ತವ್ಯದಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಷ್ಟ್ರಗೀತೆ ಗೌರವ ಕೊಡಬೇಕು, ರಾಷ್ಟ್ರದ ಏಕತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಸುಮಾರು ಒಟ್ಟು 11 ಕರ್ತವ್ಯಗಳು ನಮ್ಮ ಭಾರತ ಸಂವಿಧಾನದಲ್ಲೇ ಪ್ರಸ್ತುತ ಇರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ನೋಡಿಲಿ, ಮುಂದಿನ ಒಂದು ಲಕ್ಷಣ ಯಾವ್ದಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಏನಂದ್ರೆ, ಮತದಾನವನ್ನು ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರ? ವಯಸ್ಸಿನ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವ ಆಧಾರದ ಮೇಲೆ? ವಯಸ್ಸಿನ ಆಧಾರದ ಮೇಲೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಅಂತ ಕೇಳಿದ್ರೆ, ಭಾರತ ದೇಶದಲ್ಲಿ ಏನಾಗ್ತಂದ್ರೆ ಪ್ರತಿಯೊಬ್ಬ ಪ್ರಜೆಗೆ ಮೊದಲು ವಯಸ್ಸಿನ ಅಂತರ ಎಷ್ಟಿತ್ತಂದ್ರೆ 21 ವರ್ಷ ಇತ್ತು. ಭಾರತ ದೇಶದಲ್ಲಿ ಮತದಾನದ ವಯಸ್ಸು 21 ವರ್ಷ ಇತ್ತು. ಅದನ್ನ 18 ವರ್ಷಕ್ಕೆ ಮಾಡಿರ್ತಕ್ಕಂಥ. ಎಷ್ಟು ವರ್ಷಕ್ಕೆ ಮಾಡಿದ್ರು? 18 ವರ್ಷಕ್ಕೆ. ಇದಕ್ಕ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ನಾವು ಇದನ್ನ ಕರಿತೀವಿ. ಇಲ್ಲಿ ಬಹಳ ಸಲ ಪ್ರಶ್ನೆ ರಿವಿಷನ್ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ತಂದಿದ್ದು ಯಾವ ವರ್ಷ ಮತ್ತು ಯಾವ ತಿದ್ದುಪಡಿ ಮೂಲಕ ಅಂತ ಕ್ವಶನ್ ಕೇಳ್ತಾರ. ಇಲ್ಲಿ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ನೆನಪಿಡಬೇಕು. 1989ರಲ್ಲಿ ಬಹಳ ಇಂಪಾರ್ಟೆಂಟ್. ಯಾವ ವರ್ಷ? 1989ರಲ್ಲಿ ಯಾವ ತಿದ್ದುಪಡಿ ಅಂತ ಕೂಡ ಕ್ವಶನ್ ನಿಮ್ಗೆ ಕೇಳ್ತಾರ. 61ನೇ ಸಂವಿಧಾನ ತಿದ್ದುಪಡಿ. 61ನೇ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್. ಇವೆರಡು ಬಹಳ ಸಲ ರಿವಿಷನ್ ಆಗಿರ್ತಕ್ಕಂಥದ್ದು. 89 ನೆನಪಿಡ್ಬೇಕು, ಅದ್ರ ಜೊತೆಗೆ 61ನೇ ಸಂವಿಧಾನ ತಿದ್ದುಪಡಿ ಅಂತಕ್ಕದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಮತದಾನ ಮಾಡುವಾಗ ಯಾವುದೇ ಜಾತಿ, ಮತ, ಲಿಂಗ, ಪಂಥಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೆ ಅರ್ಹತೆ ಹೊಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೊಟ್ಟರೆ ಅದನ್ನ ನಾವೇನು ಕರಿತೀವಿ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ನಾವು ಅದನ್ನ ಕರಿತೀವಿ. ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ರಾಜ್ಯ ನಿರ್ದೇಶನ ತತ್ವಗಳಂತ ನಾವು ಅದನ್ನ ಕರಿತೀವಿ. ರಾಜ್ಯ ನಿರ್ದೇಶನ ತತ್ವಗಳು. ರಾಜ್ಯ ನಿರ್ದೇಶನ ತತ್ವಗಳು ಅಂತಂದ್ರೆ ಏನು? ಇದನ್ನು ಯಾವ ದೇಶದಿಂದ ಕಾಪಿ ಮಾಡಿವಿ? ಬಹಳಷ್ಟು ಇಂಪಾರ್ಟೆಂಟ್. ನೋಡ್ರಿ, ರಾಜ್ಯ ನಿರ್ದೇಶನ ತತ್ವಗಳನ್ನ ನಾವು ಐರ್ಲೆಂಡ್ ಅಥವಾ ಐರಿಷ್ ದೇಶದಿಂದ ಎರಡಾಗಿ ಪಡ್ಕೊಂಡು ಬಂದಿರ್ತಕ್ಕಂಥ. ಐರ್ಲೆಂಡ್ ಅಥವಾ ಐರಿಷ್, ಅರ್ಥ ಆಯ್ತಲ್ಲ? ಅದ್ರ ಜೊತೆಗೆ ಸೆಕೆಂಡ್ ಒನ್ ಏನಿದೆ ಅಂದ್ರೆ, ಸಂವಿಧಾನದ ಯಾವ ಭಾಗದಲ್ಲಿ ಒಂದು ಕ್ವಶನ್ ಕೇಳ್ತಾರ? ಪಾರ್ಟ್ 4 ಭಾಗ 4ನೇ ಭಾಗ. ಎಸ್, ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳಿದೆ ಅಂತ ಕ್ವಶನ್ ಕೇಳ್ತಾರ? 36ರಿಂದ 51ರವರೆಗಿನ 36ರಿಂದ 51ರವರೆಗಿನ ವಿಧಿಗಳಿಗೆ ಸಂಬಂಧಿಸಿವೆ. ಹಾಗಾದ್ರೆ ನಿರ್ದೇಶಕ ಅಂತಂದ್ರೆ ಏನು? ನಿರ್ದೇಶನ ಅಂದ್ರೆ ಅಂತಂದ್ರೆ, ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಸಲಹೆ ಕೊಡ್ತಕ್ಕಂಥ ಸಲಹಾ ಸೂತ್ರಗಳಂತ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಈ ನಿರ್ದೇಶನ ತತ್ವಗಳಂತಕ್ಕಂಥದ್ದು ನ್ಯಾಯಾಂಗದಿಂದ ಏನಾಗಿದೆ ಅಂದ್ರೆ, ಇವು ನ್ಯಾಯಾಲಯದ ಒಂದು ಮಾನ್ಯತೆಯನ್ನು ಪಡ್ಕೊಂಡಿಲ್ಲ. ಇವುಗಳನ್ನ ಪಾಲಿಸೋದು ಬಿಡೋದು ಈ ಸರ್ಕಾರಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಈ ತತ್ವಗಳನ್ನ ಯಾರು ಪಾಲಿಸಿಲ್ಲ ಅಂತಂದ್ರೆ ಯಾರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಅವಶ್ಯಕತೆ ಕೂಡ ಇದರಲ್ಲಿ ಇಲ್ಲ. ಹಾಗಾದ್ರೆ ನಿರ್ದೇಶನ ತತ್ವದಲ್ಲಿ ಏನಾಗ್ತಂದ್ರೆ 3 ಪ್ರಕಾರದ ಅಂಶಗಳು ಕೂಡ ಇದರಲ್ಲಿ ಬರ್ತಾವ. ನಿರ್ದೇಶನ ತತ್ವದಲ್ಲಿ ನೋಡ್ರಿ, ಒಂದು ಏನಾಗತ್ತಂದ್ರೆ ಸಮಾಜವಾದಿ ತತ್ವಗಳು ಬರ್ತಾವ. ಸೆಕೆಂಡ್ ಒನ್ ಉದಾರವಾದಿ ತತ್ವಗಳು ಬರ್ತಾವ. ಥರ್ಡ್ ಒನ್ ಗಾಂಧಿವಾದಿ ತತ್ವಗಳು. ಈ 3 ಅಂಶಗಳು ಈ ಒಂದು ನಿರ್ದೇಶಕ ತತ್ವದಲ್ಲಿ, ರಾಜ್ಯ ನಿರ್ದೇಶನ ತತ್ವದಲ್ಲಿ ಬರ್ತಕ್ಕಂಥದ್ದು ಈ 3 ಅಂಶಗಳಲ್ಲಿ ಬರ್ತಾವ.
ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ವಾಕ್ಯವನ್ನು ಹೇಳ್ತಾರೆ. ಏನ್ ಗೊತ್ತರ? ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರ, ರಾಜ್ಯ ನಿರ್ದೇಶನ ತತ್ವಗಳು ಸರ್ಕಾರಗಳಿಗೆ ಸಲಹಾ ಸೂತ್ರಗಳು, ಮಾರ್ಗದರ್ಶನ ಸೂತ್ರಗಳು, ಅವುಗಳನ್ನ ಪಾಲಿಸುವುದಾದರೆ ಆ ದೇಶ ಏನಾದ ಅಭಿವೃದ್ಧಿ ಪದತ್ತ ಸಾಗ್ತಕ್ಕಂಥ ವಿಚಾರವನ್ನ ಯಾರು ವ್ಯಕ್ತಪಡಿಸ್ತಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡದ್ರಲ್ಲಿ ವ್ಯಕ್ತಪಡಿಸ್ತಾರತಕ್ಕಂಥದ್ದು. ಈ ನಿರ್ದೇಶನ ತತ್ವದಲ್ಲಿ ನಾ ಆಗ್ಲೇ ಹೇಳಿದೆ 36ರಿಂದ 51 ವಿಧಿಗಳವರೆಗೆ ಬರ್ತಕ್ಕಂಥದ್ದು. ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ವಿಧಿಗಳ ಮಾತ್ರ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ನೋಡ್ರಿ, ತಿಳ್ಕೊರಿ ಕರೆಕ್ಟ್ ಆಗಿ. ಬಹಳ ಸಲ ರಿವಿಷನ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿವೆಲ್ಲ ನೋಡ್ರಿ. ಇಂಪಾರ್ಟೆಂಟ್ ವಿಧಿಗಳು ಇದರಲ್ಲಿ ಯಾವ ಬರ್ತಾವ ಅಂದ್ರೆ ಫಸ್ಟ್ ನೋಡ್ರಿ, ಫಸ್ಟ್ ಏನ್ ಬರ್ತಂದ್ರೆ 40ನೇ ವಿಧಿ. ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕ್ವಶನ್ ಕೇಳ್ಯಾರ. 40ನೇ ವಿಧಿ ಗ್ರಾಮ ಪಂಚಾಯತ್ಗಳ ಸ್ಥಾಪನೆ. ಗ್ರಾಮ ಪಂಚಾಯತ್ಗಳ ಸ್ಥಾಪನೆ ಬಗ್ಗೆ ವೆರಿ ಇಂಪಾರ್ಟೆಂಟ್. 40ನೇ ವಿಧಿ. ಸೆಕೆಂಡ್ ಒನ್ 44, 44ನೇ ವಿಧಿ. ಇಲ್ಲಿ ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳ್ತದ. ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಧಿ 44. ಇದು ಬಹಳ ಸಲ ರಿವಿಷನ್ ಆಗಿದೆ. 40ನೇ ವಿಧಿ, 44ನೇ ವಿಧಿ. ಅದರ ಜೊತೆಗೆ ನೋಡ್ರಿ ಇಲ್ಲಿ 45 ಇಂಪಾರ್ಟೆಂಟ್. 45ನೇ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಗ್ಗೆ ಮಾಹಿತಿ ಕೊಡ್ತದ. ಇದಂತೂ ಬಹಳ ಸಲ ರಿವಿಷನ್ ಆಗಿರ್ತಕ್ಕಂಥದ್ದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಧಿ ಸಂವಿಧಾನದ ಯಾವ ವಿಧಿ ಅಂತ ಕ್ವಶನ್ ಕೇಳಿದ್ರೆ 45 ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ ನಂತರ ನೋಡಿಲ್ಲಿ ಆರ್ಟಿಕಲ್ 50 ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸ್ತಕ್ಕಂಥದ್ದು. ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸ್ತಕ್ಕಂಥ 50ನೇ ವಿಧಿ ನ್ಯಾಯಾಂಗದಿಂದ ಕಾರ್ಯಾಂಗವನ್ನ ಬೇರ್ಪಡಿಸ್ತಕ್ಕಂಥದ್ದು 50ನೇ ಒಂದು ವಿಧಿ ಅಂತ ನಾವು ಇದನ್ನ ಕರಿತೀವಿ. ಕೊನೆಯದಾಗಿ 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಸಲಹೆ ಕೊಡ್ತಕ್ಕಂಥ ಒಂದು ವಿಧಿ ಯಾವ್ದು ಅಂತಾರೆ 51ನೇ ವಿಧಿ ಅಂತ ನಾವು ಇದನ್ನ ಕರಿತೀವಿ. ನೋಡಿ ಆದ್ಮೇಲೆ ನಿಮ್ಗೆ ಈಗಾಗಲೇ ತಿಳಿಸಿರುವಂತೆ ಈ ಮೂಲಭೂತ ಹಕ್ಕುಗಳ ಲಕ್ಷಣ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೇವೆ. ಲಿಖಿತ ಸಂವಿಧಾನದ ಬಗ್ಗೆ, ಲಿಖಿತ ಯಾವುದು, ಅಲಿಖಿತ ಯಾವುದು, ಬೃಹತ್ ಸಂವಿಧಾನ, ಪ್ರಪಂಚದ ದೊಡ್ಡ ಸಂವಿಧಾನ ಭಾರತ, ಚಿಕ್ಕದು ಅಮೆರಿಕ. ಅದಾದ ನಂತರ ಹಕ್ಕುಗಳು ಮೊದಲೆಷ್ಟಿದ್ದು ಬೇಗಷ್ಟಿದ್ದು ಬಗ್ಗೆ ಮಾಹಿತಿ ಕೊಟ್ಟಿವೆ. ನೆಕ್ಸ್ಟ್ ವಯಸ್ಕ ಮತದಾನ ಪದ್ಧತಿ ಆರಂಭದಲ್ಲಿ 18 ವರ್ಷ ಇದ್ದದ್ದು 21 ವರ್ಷ ಯಾವಾಗ ಮಾಡಿದ್ರು, ನಮ್ಮ ದೇಶದಲ್ಲಿ ಯಾವ ಪದ್ಧತಿ ಅಂತ ಗೊತ್ತಾಯ್ತು. ನಿರ್ದೇಶನ ತತ್ವಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ರೀತಿಯಾಗಿ ಭಾರತ ಸಂವಿಧಾನದ ಇನ್ನೂ ಹಲವಾರು ಲಕ್ಷಣಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಸುಮಾರು ಲಕ್ಷಣಗಳಿವೆ. ಆ ತರಗತಿಗಳ ಬಗ್ಗೆ ನಾವು ಮುಂದಿನ ಒಂದು ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.